ರಾಜ್ ಅವರು ಫಸ್ಟ್ ಟೈಮ್ ಪ್ಯಾಂಟ್ ಹಾಕೊಂಡಿದ್ದೀನ ಇಲ್ಲ ಒಂದು ಮೊಟ್ಟೆ ಹಾಕಿದ್ದೀನಿ. ಪ್ರೇರಣಾಗೆ ಒಂದ್ ಸ್ವಲ್ಪ ಗ್ಲೋ ಹಚ್ಚಿ ಆಯ್ತಾ, ಅಂದ್ರೆ ಗ್ಲೋ ಈ ವಾಂಟೆಡ್ ಟು ಸೇ ಸ್ವಲ್ಪ ಬ್ರೈಟ್ Okay to be vulnerable, but be alive. Be like a flower, gentle but still bright. So that's the idea of the film, I think. ಓ ನೋಡಪ್ಪ ಮಲ್ಕೊಂಡ್ಬಿಡು ಇನ್ನೇನಿದೆ ನಿನಗೆ. ನಾನು ಎಷ್ಟು ವರ್ಷ ದೊಡ್ಡೋಡ್ ಗೊತ್ತಾ, ನಾನ್ ನೋಡು ಹಿಂಗ್ ಗಟ್ಟುಮುಟ್ಟಿಯಾಗಿ ಓಡಾಡ್ತಾ ಇದ್ದೀನಿ ಅಂತಾರ ಅವರು. Attitude is so beautiful. ನಾವು ಲೈಫಲ್ಲಿ ಇಷ್ಟು ಹ್ಯಾಪಿ ಆಫ್ಟರ್ ಶೂಟ್ ಯಾವತ್ತೂ ಇರಲಿಲ್ಲ. ಯಾ ಹಾಯ್ ರಾಜ್. ಹಲೋ. ಒಂಥರ ತುಂಬಾ ಸೀರಿಯಸ್ ಆಗೆಲ್ಲ ಮಾತಾಡೋದು ಕಷ್ಟ ನಿಮ್ ಜೊತೆ. ಸೀರಿಯಸ್ ಆಗಿ ಸಿನಿಮಾ ಮಾಡಿದೀವಿ ಅನ್ಸುತ್ತೆ, ಅದಕ್ಕೆ ಸೀರಿಯಸ್ ಆಗಿ ಆರಾಮಾಗಿ ಮಾತಾಡ್ಬೋದು. ಏನ್ ಮಾತಾಡೋದು, ಈ ಒಂದು ಹೆವಿ ಸಬ್ಜೆಕ್ಟ್ ಏನೋ ನೀವು ಮಾಡ್ಬಿಟ್ಟಿದ್ದೀರಾ. ಆದ್ರೆ ಎಲ್ರು ಕೇಳಿದ್ದಾರೆ, ಟೈಟಲ್ ಬಗ್ಗೆ ಕೇಳಿದ್ದಾರೆ, ಇದಕ್ಕೆ ಇನ್ಸ್ಪಿರೇಷನ್ ಕೇಳಿದ್ದಾರೆ. ನನಗೆ ಗೊತ್ತಿರುವಂತಹ ಕಥೆಗಳಿವು, ಆದ್ರೆ ನನಗೆ ಗೊತ್ತಿಲ್ಲದೆ ಇರುವಂತಹ ಕಥೆಗಳು ಏನಾದ್ರು ಹೇಳಿ ಸಿನಿಮಾದ ಬಗ್ಗೆ. ಸಿನಿಮಾದ ಬಗ್ಗೆ, ಸಿನಿಮಾ ಶುರು ಮಾಡೋಕ್ಕೂ ಮುಂಚೆ, ಬರೆಯುವಾಗ. ಇದರಲ್ಲಿ ಒಂದು ಸೀಕ್ವೆನ್ಸ್ ಇದೆ. ಒಬ್ಬ ತಾತ ಅವ್ರ ಹೆಂಡತಿನ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ನನಗೆ ಆ ಲೊಕೇಶನ್ ಹೋದಾಗ ನಾನು, ರಮ್ಯಾ, ಪ್ರವೀಣ್, ಇನ್ನೊಬ್ರು ಪ್ರವೀಣ್, ಆರ್ಟ್ ಡೈರೆಕ್ಟರ್ ಪ್ರವೀಣ್, 4 ಜನ ಹೋಗಿದ್ವಿ. ಆ ಲೊಕೇಶನ್ಗೆ ಹೋಗ್ಬೇಕಾದ್ರೆ ಅಲ್ಲಿ ನಾನು ಅವರ ಒಂದು ಯಾವುದನ್ನ ಕಾಟೇಜ್ನ ಇಮ್ಯಾಜಿನ್ ಮಾಡ್ಕೊಂಡಾಗ ಅವ್ರು ಯಾವ ರೀತಿ ಹೋಗ್ಬೋದು, ಆ ಗೇಟ್ ಹೊರಗಡೆ ಎಲ್ಲಿಗೆ ಹೋಗ್ಬೋದು ಅನ್ನೋದು ಅದು ನೆನ್ಪು ಮಾಡ್ಕೊಂಡ ತಕ್ಷಣ ನನಗೆ ಅಳು ಬಂದಿತ್ತು ಅಲ್ಲಿ. ಬಿಕಾಸ್ ಆ ಒಂದು ಲೋನ್ಲಿನೆಸ್ಸು, ಆ ಒಂದು ಸ್ಟೇಟು ನನಗದು ಬಹಳ ಕಷ್ಟ ಆಗಿತ್ತು. ಆ್ಯಂಡ್ ನಾನು ಅಳ್ತಾ ಇದ್ದೆ ಆ್ಯಂಡ್ ಕೇಳ್ತಾ ಇದ್ರೆ ಏನಾಯ್ತು ಏನಿಲ್ಲ, ಲೈಕ್ ಐ ಇಮ್ಯಾಜಿನ್ ಅ ಕ್ಯಾರೆಕ್ಟರ್ ಫೇಸಿಂಗ್ ಸಮಥಿಂಗ್ ಆ್ಯಂಡ್ ಇಟ್ ಈಸ್ ಸೋ ಹೆಲ್ಪ್ಲೆಸ್ ಬಟ್ ನೋ ಬಡಿ ಹ್ಯಾಸ್ ಅ ಆನ್ಸರ್. ಯಾರು ಏನು ಮಾಡೋದು, ಅದು ನನಗೆ ಐ ಥಿಂಕ್ ಅದೊಂದು. ಆ್ಯಕ್ಚುಲಿ ನಾವು ಅದನ್ನು ಶೂಟ್ ಮಾಡಬೇಕಾದ್ರೂ ಐ ರಿಮೆಂಬರ್, ಅಂದರೆ ಪ್ರೇರಣಾ ಲೈಫಲ್ಲಿ ಒಂದು ರೀತಿಯ ಒಂದು ಸಣ್ಣದಾದ ಬದಲಾವಣೆ ನಡೀತಾ ಇರುತ್ತೆ. ಅವಾಗ ಅವಳು ಅದನ್ನು ನೋಡ್ತಾಳೆ, ಅಂದರೆ ಎಲ್ಲೋ ಒಂದು ಕಡೆ ಅವ್ರ ಜೊತೆ ಹತ್ರ ಆಗಿರ್ತಾಳೆ ಅವಳು. ಸಡನ್ ಆಗಿ ತಿರ್ಗಾ ಅವಳು ಶಿ ವಿಲ್ ಸ್ಲಿಪ್ ಬ್ಯಾಕ್ ಟು ದಟ್ ಎಮೋಷನ್. ನೀವು ಇಮ್ಯಾಜಿನ್ ಮಾಡ್ಕೊಂಡು ಹಾಗೆ ಬಂತ ಆ ಸೀನು. ಸೊ ಆ ಪಾತ್ರ ಮಾಡಿದ ವೆಂಕಟರಾವ್ ಸರ್ ಇದಾರಲ್ಲ, ಅವ್ರು ನೋಡಿದ ತಕ್ಷಣ ಅಲ್ಲೊಂದು ದಯನೀಯತೆ ಇದೆ. ಬಟ್ ದ್ಯಾಟ್ ಮ್ಯಾನ್ ಇಸ್ ವೆರಿ ಸ್ಟ್ರಾಂಗ್. ಸಿಕ್ಕಾಪಟ್ಟೆ, ಅಂದ್ರೆ ಐ ಥಿಂಕ್ ನಮ್ಮ ಇಡೀ ಸೆಟ್ಟಲ್ಲಿ ಸಿಕ್ಕಾಪಟ್ಟೆ ಎನರ್ಜಿ ಇದ್ದದ್ದು ಸರಿಗೆ. ಅವ್ರನ್ನ ನೋಡಿದ ತಕ್ಷಣ ಅಂಡ್ ಅವರು ಪರ್ಫಾರ್ಮ್ ಮಾಡ್ತಾ ಇದ್ದ ರೀತಿಲೇ ಅಲ್ಲೊಂದು ನಮ್ಗೆ ಅನ್ಸುತ್ತೆ, ನಮ್ಗೆ ಈ ಪರ್ಸನ್ ಜೊತೆ ನಿಲ್ಲಬೇಕು ಅನ್ಸುತ್ತೆ, ಇವ್ರ ಕತೆ ಏನೇನು ಅಂತ ಕೇಳಬೇಕು ಅನ್ಸುತ್ತೆ. ಆ್ಯಂಡ್ ಅವರಲ್ಲಿ ಕೂತ ತಕ್ಷಣ ನನಗೆ ಆ ಸೀನ್ ಒಂದು ಲೆವೆಲಿಗೆ ಕಂಪ್ಲೀಟ್ ಆಯಿತು. ಆ್ಯಂಡ್ ಅದು ಮಾತ್ರ ಅಲ್ಲ, ನನಗೆ ಈ ಆ ಲೊಕೇಶನಲ್ಲಿ ಅವರಿಬ್ರು ಕೂತ್ಕೊಂಡಿರೋದು ಅದೇ ಸೀನ್ನ ಕಂಪ್ಲೀಷನ್ ಅಂತ ಅನ್ಸುತ್ತೆ. ಬಿಕಾಸ್ ಆ ವೈಡ್ ಶಾರ್ಟಲ್ಲಿ ಒಂದು ಲೋನ್ಲಿನೆಸ್ ಇದೆ, ಅವರಿಬ್ರು ಕೂತ್ಕೊಂಡಿರುವಂಥ ರೀತಿ. ಆ ತಾತ ಅದೇನೋ ಅನುಭವಿಸ್ತಾ ಇದ್ದಾರೆ, ನಿನ್ನ ಕ್ಯಾರೆಕ್ಟರ್ ಸಮಾಧಾನ ಹೇಳ್ತಾ ಇದೆ. ಬಟ್ ಆ ಒಂದು ಅಂದರೆ ಒಂದು ಕುವೆಂಪು ಅವ್ರದ್ದೊಂದು ಬುಕ್ಕಲ್ಲಿ ಒಂದು ಯಾವುದೋ ಒಂದು ರೀತಿಯ ಮರ್ಡರ್ ಕಾರ್ಡ್ ಒಳಗಾಗಿರುತ್ತೆ. ಬಟ್ ಆ ಕಾಡಿಗೆ ಆ ಕ್ರೌರ್ಯ ಸ್ವಲ್ಪನೂ ತಟ್ಟಿರಲ್ಲ. ಆ್ಯಂಡ್ ಅದು ಇಂಡಿಫರೆಂಟ್ ಟು ದ ಸಿಚುವೇಶನ್ ದಟ್ ಹ್ಯಾಪೆಂಡ್. ಏನಾಗಿದೆ ಅದ್ರ ಬಗ್ಗೆ ಯಾವುದೇ ರೀತಿಯ ರೆಸ್ಪಾನ್ಸ್ ಇಲ್ಲದೆ ಇರೋದಿದೆಯಲ್ವಾ, ದೇರ್ ಇಸ್ ಅ ಕೋಲ್ಡ್ನೆಸ್ ಇನ್ ದ್ಯಾಟ್. ಐ ಥಿಂಕ್ ಅದು ನನಗೆ ಬಹಳ ಎಫೆಕ್ಟ್ ಆಗುತ್ತೆ, ರಾದರ್ ದೆನ್ ಹ್ಯೂಮನ್ ಬೀಯಿಂಗ್ಸ್ ಕ್ರೈಯಿಂಗ್. ಸೊ ನನಗೆ ಆ ಒಂದು ಟೀ ಎಸ್ಟೇಟಲ್ಲಿ ಆ ಒಂದು ವೈಡ್ ಶಾರ್ಟಲ್ಲಿ ಇವರಿಬ್ರು ಇಷ್ಟು ಸಣ್ಣದಾಗಿ ಕಾಣಿಸ್ತಾ ಇದ್ದಾರೆ. ಬಟ್ ದ ಸ್ಟೋರಿ ಡಿಂಟ್ ಎಂಡ್ ದೇರ್. ಬಟ್ ಆದರೆ ದೇರ್ ಇಸ್ ನೋ ಸೊಲೇಸ್. ಐ ಥಿಂಕ್ ದಟ್ ಹೆಲ್ಪ್ ದ ಶಾರ್ಟ್. ಐ ಮೀನ್ ಐ ರಿಮೆಂಬರ್ ಅವರು ಸರ್ ಬಂದಾಗ ಆ ಒಂದು ಶಾರ್ಟಲ್ಲಿ ಅವರು ಒಂದು ಮಗುವಾಗಿ, ಇಟ್ ವಾಸ್ ಸೋ ಡಿಫಿಕಲ್ಟ್ ಫಾರ್ ಮೀ. ನೀವು ಯಾಕೆ ನಮ್ಮ ಕೈಲಿ ಈ ಥರ ಎಲ್ಲ ಮಾಡಿಸ್ತೀರಾ, ಇಷ್ಟು ಒಳ್ಳೊಳ್ಳೆ ಮೊಮೆಂಟ್ಸ್ ಆಲ್ಸೋ. ಆ್ಯಂಡ್ ನಾನು ಯಾವತ್ತೂ ಇಮ್ಯಾಜಿನ್ ಮಾಡಿರಲಿಲ್ಲ, ಅವ್ರನ್ನ ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ ಸೀರಿಯಲಲ್ಲಿ ಇರ್ಬೋದು, ಅಂದರೆ ಸ್ಕ್ರೀನಲ್ಲಿ ಅವ್ರ ಜೊತೆ ಫಸ್ಟ್ ಆಫ್ ಆಲ್ ಸ್ಕ್ರೀನ್ ಶೇರ್ ಮಾಡುವಂಥ ಒಂದು ಅವಕಾಶ ಆ ಸ್ಪೇಸಲ್ಲಿ. ಆ್ಯಂಡ್ ಅವ್ರ ಜೊತೆ ಅಂಥ ಒಂದು ಸೀನ್, ಇಟ್ ವಾಸ್ ತುಂಬ ಕ್ಲೋಸ್ ಟು ಮೈ ಹಾರ್ಟ್. ರಾಜ್ ತುಂಬ ಬ್ಯೂಟಿಫುಲ್. ನನಗೆ ಅವರು ಪರ್ಸನಲಿ ಸಿಗಾಬಿಟ್ಟೆ ಇಷ್ಟ. ಈಸ್ ಅ ಗ್ಯಾಂಗ್ಸ್ಟರ್. ಸೆಟ್ ಅಲ್ಲಿ ಅವ್ರು ಇದ್ದಂಥ ರೀತಿ. ಆ್ಯಂಡ್ ಏನಾಯ್ತು ಅಂದ್ರೆ ಅವರ ಹೆಂಡತಿ ರೋಲ್ ಪ್ಲೇ ಮಾಡಿದವ್ರು ಈಗಲೂ ರ್ಯಾಗ್ ಮಾಡ್ತಾ ಇದ್ದಾರೆ. ಹೌದಾ? ಅಂದ್ರೆ ಅವ್ರು ರೋಲ್ ಮಾಡ್ತಾ ಇದ್ದಾರೆ ಅಲ್ಲಿ
ಅಲ್ಲಿ ರ್ಯಾಗ್ ಮಾಡ್ತಾ ಇದ್ದಾರೆ, ಹೌದು. ಏನೇನು ಹಿಂದಿನ್ನೂ ಆಗಿಲ್ಲೇನೆ ಐ ಲವ್ ದಟ್ ಆಟಿಟ್ಯೂಡ್. ಓ ನೋಡಪ್ಪ ಮಲ್ಕೊಂಡ್ಬಿಡು ಇನ್ನೇನಿದೆ ನಿನಗೆ. ನಾನು ಎಷ್ಟು ವರ್ಷ ದೊಡ್ಡೋಡ್ ಗೊತ್ತಾ, ನಾನ್ ನೋಡು ಹಿಂಗ್ ಗಟ್ಟು ಮುಟ್ಟಿಯಾಗಿ ಓಡಾಡ್ತಾ ಇದ್ದೀನಿ ಅಂತಾರೆ ಅವರು. ಆಟಿಟ್ಯೂಡ್ ಇಸ್ ಸೋ ಬ್ಯೂಟಿಫುಲ್. ಅಂಡ್ ಸರ್ ನೋಡ್ತಾ ಇದ್ರೆ ಐ ಲವ್ ಯು. ಯಾ ನಂಗೆ ಇನ್ನೊಂದು ನಾವು ಶೂಟ್ ಮಾಡ್ತಾ ಇರ್ಬೇಕಾದ್ರೆ ನಂಗೆ ತುಂಬ ಇಷ್ಟ ಆಗ್ತಾ ಇದ್ದಿದ್ದು ಅಲ್ಲಿನ ಚಳಿ ವೆದರು. ಯಪ್ಪ ಎಷ್ಟು ಗೊತ್ತಾ, ಬೆಳಗ್ಗೆ ಎಬ್ಬಿಸ್ಬಿಟ್ಟು ನಮ್ಮನ್ನ 4:15 ಎಬ್ಬಿಸ್ಬಿಟ್ಟು, ನನ್ ಬೇರೆ ಶಾರ್ಟ್ ಹೇರ್ ಇತ್ತು, ಅಭಿಲಾಷ ಫಸ್ಟ್ ಅವಳು ಬಂದು ನನ್ನ ತಲೆ ಮುಟ್ಟಿದ್ರೆ ಓ ದಿನ ಶುರು ಆಯ್ತಪ್ಪ ಇವಾಗ ಅನ್ನೋ ಥರ. ನೀವು ಮಂಗಳೂರಿನವರು ಚಳಿ ಹೇಗೆ ತಡ್ಕೊಂಡ್ರಿ ಅಂತ? ಇಲ್ಲ, ಚಳಿ ತಡ್ಕೊಳ್ಳೋದು ದೊಡ್ಡ ಕೆಲಸ ಅದೇನು ದೊಡ್ಡ ಕೆಲಸ ಆಗಿರಲಿಲ್ಲ, ಬಟ್ ದ ಪ್ಲೇಸ್ ವಾಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ಅಲ್ಲಿ 4:15 ಎದ್ರೂ ಕೂಡ ನೋಡೋದಕ್ಕೆ ಬಹಳ ಇದೆ. ಹೌದು ಹೌದು. ಆ್ಯಂಡ್ ಡೇ ಬೇಗ ಎಂಡ್ ಆಗ್ತಿತ್ತಲ್ವಾ, 7:30 8:30 ಊಟ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತಿದ್ವಿ ಅಂತ ನನಗೆ ನೆನಪಿಲ್ಲ, ನಂಗೆ ಯಾವುದೂ ನೆನಪಿರಲ್ಲ ಸ್ಟ್ರಾಂಗ್ ಆಗಿ. ಆ ಜಾಗ ತುಂಬ ಚೆನ್ನಾಗಿದೆ, ಅಂದರೆ ಈ ಥರದ ಕತೆಗೆ ಆ ಜಾಗ ಬಹಳ ಚೆನ್ನಾಗಿದೆ ಅಂತ ನನಗನ್ನಿಸ್ತು. ರೆಡ್ ಹಿಲ್ ಅನ್ನುವಂಥ ಜಾಗ ಊಟಿಲಿ. ಬಟ್ ಅದೇ ಚಳಿ ತಡ್ಕೊಳ್ಳೋದೇನು ದೊಡ್ಡ ಕೆಲಸ ಅಲ್ಲ. ನನಗೆ ಕಷ್ಟ ಆಗಿದೆ ಗೊತ್ತಾ, ಒಂದು ಸೀಕ್ವೆನ್ಸ್ ಇದೆ, JP ಅವರು ಅವ್ರನ್ನ ಮಲಗಿಸ್ಬಿಟ್ಟು ಮಳೆ ಹೊಡಿಬೇಕು ಅವರಿಗೆ. ಊಟಿ ಚಳಿಲಿ ಅದು ದಪ್ಪ ಸ್ವೆಟರ್ ಹಾಕಿರ್ತಾರೆ ಪಾಪ, ಅಲ್ಲಿ ನಮಗೆ ಹಿಂಗೆ ಇದು ಮಾಡೋಕ್ಕಾಗ್ತಿಲ್ಲ, ಮಳೆ ಹೊಡಿಬೇಕು. ನಾನು ಸಾರಿ JP ಸ್ವಲ್ಪ ಬಿಸಿನೀರು ಹಾಕೋದು, ಆಮೇಲೆ ಮಳೆ ಹೊಡಿಯೋದು. ಬಿಸಿನೀರು ಬರ್ತಿತ್ತ ನಿಮಗೆ ಅವ್ರಿಗೆ? ಎಲ್ಲಿ ಅಂದ್ರೆ ಆ ಮಳೆಯಲ್ಲಿ? ಅಲ್ಲ ಬಿಸಿನೀರು ಒಂದು ಬಕೆಟಲ್ಲಿ ಸ್ವಲ್ಪ ಇದು ಮಾಡೋದು, ಆಮೇಲೆ ಮತ್ತೆ ಮಳೆ. ಆಕ್ಚುಲಿ ಪ್ರತಿಯೊಬ್ರು ಅಂದ್ರೆ ಕಮ್ಮಿ ಕ್ಯಾರೆಕ್ಟರ್ಸ್ ಅಂತಾನೆ ಹೇಳ್ಬೋದು, ಆದ್ರೆ ಪ್ರತಿಯೊಬ್ಬರಿಗೂ ಒಂದು ಎಳೆ ಇದೆ, ಒಂದು ಮೊಮೆಂಟ್ ಇದೆ. JP ಅವ್ರದ್ದು ತುಂಬಾ ಬ್ಯೂಟಿಫುಲ್ ಕ್ಯಾರೆಕ್ಟರ್. ಅವರು ಪ್ರಭಾಕರ್ ಅನ್ನೋ ಒಂದು ರೋಲ್ ಪ್ಲೇ. ನನಗೇನಾದ್ರೂ ಈ ಸಿನಿಮಾದಲ್ಲಿ ಅನಿಕೇತ್ ಅನ್ನೋ ಅಂತ ರೋಲ್ ಮಾಡದೇ ಇದ್ರೆ ನಾನು ಪ್ರಭಾಕರ್ ರೋಲ್ ಮಾಡ್ತಿದ್ದೆ. ಆಕ್ಚುಲಿ ಅವ್ರು JP ವೆರಿ ಇಂಟ್ರೆಸ್ಟಿಂಗ್. ಅವ್ರು ಅಪ್ರೋಚ್ ಮಾಡುವಂಥ ರೀತಿ, ಅವರು ಆಕ್ಟ್ ಮಾಡುವಂಥ ರೀತಿ, ಒಂದು ಚಿಕ್ಕ ಪವರ್ಫುಲ್ ರೋಲ್. ಆ್ಯಂಡ್ ಐ ಲವ್ಡ್ ಹೌ ಹಿ ಡಿಡ್ ಇಟ್. ಒಂಥರ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ರು ಬೇರೆ. ಹೌದು ಅಂದರೆ ಸಪ್ತಸಾಗರದಾಚೆ ಅದರಲ್ಲೂ ಇದ್ದಾರೆ ಅವರು, ಒಂದು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ ಪಾರ್ಟ್ B ಅಲ್ಲಿ. ಅವ್ರು ಒಳ್ಳೆ ಆ್ಯಕ್ಟರ್, ಅಂದರೆ ನನಗೆ ಆ ಥರದ ಆ್ಯಕ್ಟರ್ಸ್ ಭಾಳ ಇಷ್ಟ ಆಗ್ತಾರೆ. ಅಂದರೆ ತುಂಬ ಹೆಸರು, ತುಂಬ ಬ್ಯುಸಿ ಇದ್ದಾಗ ಸ್ವಲ್ಪ ಡೇಟ್ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ. ನಾವು ಒಂಥರ ಇಂಡಿ ಫಿಲ್ಮ್ ಮೇಕರ್ಸ್ ಆದ ಕಾರಣದಿಂದಾಗಿ ತುಂಬ ಟ್ಯಾಲೆಂಟ್ ಇರುವಂತಹ, ಈಗಷ್ಟೇ ಆ ಕಡೆ ಈ ಕಡೆ ಬೆಳಕಿಗೆ ಬರ್ತಾ ಇರುವಂತಹ ಟ್ಯಾಲೆಂಟ್ಗಳು ನಮ್ಮ ಸಿನಿಮಾದಲ್ಲಿ ಬಂದರೆ ನಂಗೆ ಬಹಳ ಇಷ್ಟ. ಯಾಕಂದರೆ ಡೇಟ್ಗಳು ಎಲ್ಲ ಮ್ಯಾನೇಜಬಲ್, ಎಲ್ಲ ವಿಷಯಗಳನ್ನು ಮ್ಯಾನೇಜ್ ಮಾಡ್ಬೋದು. ಆ್ಯಂಡ್ ಜೊತೆಗೆ ಸಿನಿಮಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇನ್ನೊಂದು, ಯಾವಾಗಲೂ ಕೂಡ ಈ ತುಂಬ ಹೆಸರಿರುವಂಥ ಆ್ಯಕ್ಟರ್ ಬಂದಾಗ ಅದ್ರ ಜೊತೆ ಒಂದು ಬ್ಯಾಗೇಜ್ ಕೂಡ ಬರುತ್ತೆ. ದಟ್ ಅವರು ಯಾವ ಸಿನಿಮಾಗಳನ್ನು ಹಿಂದೆ ಮಾಡಿದ್ದಾರೆ ಅದ್ರ ಇಮೇಜ್ ಮೇಲೆ ಆ ಪಾತ್ರವನ್ನು ನೋಡೋದಕ್ಕೆ ಇಷ್ಟಪಡ್ತಾರೆ. ಆ್ಯಂಡ್ ಅವ್ನು ಏನನ್ನ ತರ್ತಾನೆ ಆನ್ ಸ್ಕ್ರೀನ್ ಅನ್ನೋದನ್ನ ಆಂಟಿಸಿಪೇಟ್ ಆಲ್ರೆಡಿ ಮಾಡ್ತಾ ಇರ್ತಾರೆ ಆಡಿಯನ್ಸ್. ಅದೇನಾದರೂ ಬಂದರೆ ಅವ್ರಿಗೆ ಪರವಾಗಿಲ್ಲ ಅನ್ಸುತ್ತೆ, ಬರಲಿಲ್ಲ ಅಂದರೆ ಡಿಸಪಾಯಿಂಟ್ ಆಗ್ತಾರೆ. ಬಟ್ ಹೊಸ ಆ್ಯಕ್ಟರ್ಸ್ ಬಂದಾಗ ಆ್ಯಂಡ್ ಅವ್ರಿಗೇನಾದರೂ ಟ್ಯಾಲೆಂಟ್ ಇದ್ದರೆ, ಅವ್ರೇನಾದರೂ ಕೊಟ್ಟರೆ ಅವ್ರಿಗೆ ಆ ನಟ ಕಾಣಿಸಲ್ಲ, ಪಾತ್ರ ಕಾಣಿಸುತ್ತೆ. ಅದು ಐ ಥಿಂಕ್ ಕೆಲವು ಸಲ ನಾವೇನು ಮಾಡಬೇಕು, ಕೌಂಟರ್ ಕಾಸ್ಟಿಂಗು ಮಾಡಬೇಕು. ಅಂದರೆ ಇಲ್ಲಿ ತನಕ ಈಗ ಎಕ್ಸಾಂಪಲ್ ನಿನ್ನ ಬಹಳ ಸೀರಿಯಸ್ ಆಗಿ ತೋರಿಸಿದ್ರೆ ಒಂದು ಕಾಮಿಡಿಯಾಗಿ ಮಾಡಿದಾಗಲೂ ಆ ಒಂದು ಕಿಕ್ ಸಿಗುತ್ತೆ. ಟು ಪ್ಲೇಸ್ ಪೀಪಲ್ ಇನ್ ಅ ವೆರಿ ಡಿಫ್ರೆಂಟ್ ಸ್ಪೇಸ್ ಆ್ಯಂಡ್ ಸ್ಟಿಲ್ ಹ್ಯಾವ್ ದ ಕಿಕ್ ಔಟ್ ಆಫ್ ಇಟ್. ಆ್ಯಕ್ಚುಲಿ ಎಲ್ಲರೂ ನನ್ನ ಕೇಳ್ತಿದ್ರು, ಈ ರೋಲ್ಗೆ ಪ್ರಿಪೇರ್ ಆಗಕ್ಕೆ ಏನು ಮಾಡ್ತಾ ಇದ್ರಿ, ಹಾಗೆ ಹೇಗೆ, ಅದ್ರ ಬಗ್ಗೆ ನಾನು ಸುಮಾರು ಮಾತಾಡಿದ್ದೀನಿ. ಆದರೆ ರಾಜ್, ಐ ಥಿಂಕ್ ಯು ಆರ್ ನಾಟ್ ಟಾಕಿಂಗ್ ಅಬೌಟ್ ಯೋರ್ ರೋಲ್. ನೀವು ಹೇಗೆ ಪ್ರಿಪೇರ್ ಆಗಿದ್ರಿ ಅಂತ ನನಗಿನ್ನ ನೆನಪಿದೆ. ನೀವು ಸುಮಾರು ಯು ಆರ್ ವರ್ಕಿಂಗ್ ಆನ್ ಯೋರ್ ರೋಲ್, ಲೈಕ್ ಸೇ ಯು ಹ್ಯಾಡ್ ಟು ಲುಕ್ ಸ್ವಲ್ಪ ಸಬ್ಡ್ಯೂಡ್ ಆಗಿರಬೇಕಿತ್ತು, ಒಂದು ಸ್ವಲ್ಪ ವೀಕ್ ಕಾಣಬೇಕಿತ್ತು, ಇಷ್ಟಿಷ್ಟೇ ಊಟ ಮಾಡ್ತಿದ್ರಿ. ನಾನು ಅದನ್ನ ನೋಟಿಸ್ ಮಾಡಿರ್ಲಿಲ್ಲ. ಅದಕ್ಕೆ ಹೆಚ್ಚಾಗಿ ನಿಮ್ಗೆ ಎನರ್ಜಿ ಇರಲಿಲ್ಲ. ಒಂದ್ ಸ್ವಲ್ಪ ಹೊತ್ತು ಮಾತಾಡಿದ್ಮೇಲೆ ಸುಸ್ತಾಗೋದು, ಯಾಕೆ ಅಂತ ನಂಗೆ ಅರ್ಥ ಆಗ್ತಿರ್ಲಿಲ್ಲ. ಐ ಥಿಂಕ್ ದ ನೆಕ್ಸ್ಟ್ ಡೇ ಅದೆಲ್ಲ ಆ ಒಂದು ಫೇಸ್ ಮುಗಿದ ಮೇಲೆ ಯು ಸ್ಟಾರ್ಟೆಡ್ ಈಟಿಂಗ್ ವೆಲ್, ಲೈಕ್ ಸಡನ್ಲಿ ದಿಸ್ ಬರ್ಸ್ಟ್ ಆಫ್ ಎನರ್ಜಿ. ಏನಾಗಿತ್ತು ಇವ್ರಿಗೆ ಇಷ್ಟು ದಿನ ಅಂತ ಅವಾಗ ಕೇಳಿದಾಗ ಯು ಟೋಲ್ಡ್ ಮೀ, ಇಲ್ಲ ನಂಗೆ ಅದರಿಂದ ಹೊರಗೆ ಬರೋದಕ್ಕೆ ಇಷ್ಟ ಇಲ್ಲ, ಬಿಕಾಸ್ ಅವಾಗ ಯು ವಿಲ್ ಬಿ ಟ್ರೂ ಟು ದ. ಅಲ್ಲ, ಅದು ಮಾತ್ರ ಅಲ್ಲ, ನಾನು ಒಂದು ಸ್ವಲ್ಪ ಅಂದರೆ ನನ್ನ ಬಾಡಿ ದಪ್ಪನೂ ಆಗಲ್ಲ, ತೆಳ್ಳಗೂ ಆಗಲ್ಲ. ಅಂಥ ಟೈಮಲ್ಲಿ ಐ ವಾಂಟೆಡ್ ಟು ಲೂಸ್ ವೆಯ್ಟ್ ಬಿಕಾಸ್ ಐ ವಾಸ್ ಫೇಸಿಂಗ್ ಸಮಥಿಂಗ್ ಇನ್ ದ ಫಿಲ್ಮ್. ಸೊ ನನ್ನ ಹೆಲ್ತ್ ಕಂಡೀಷನಿಂದ ಐ ವಾಂಟೆಡ್ ಟು ಲೂಸ್ ವೆಯ್ಟ್. ಸ್ವಲ್ಪ ಇದೆಲ್ಲ ಒಳಗೆ ಹೋದಂಗೆ ಇದೆಲ್ಲ ಕಾಣಿಸ್ಬೇಕಿತ್ತು. ಆ್ಯಂಡ್ ಆ ಕಾರಣದಿಂದಾಗಿ ನಾನು ಆ್ಯಕ್ಚುಲಿ ಅದರ ಶೂಟಿಂಗಿಂತ 15 ದಿವಸ ಮುಂಚೆ ಊಟ ಬಿಟ್ಟಿದ್ದೆ. ಹೌದು. ಆಮೇಲೆ ಅಲ್ಲೂ ಕೂಡ ಹಾಗೆ, ಅಲ್ಲೂ ಒಂದು ಅಂದರೆ ಆ ಒಂದು ಸೀಕ್ವೆನ್ಸ್ಗಳು ಮುಗಿಯೋ ತನಕ ನಾನು ಇದು ಮಾಡಿರಲಿಲ್ಲ, ಊಟ ಮಾಡಿಲ್ಲ. ಯಾವಾಗ ಆ ಸೀಕ್ವೆನ್ಸ್ ಎಲ್ಲ ಮುಗೀತು ಅನ್ನಿಸ್ತೋ
ಊಟ ಮಾಡ್ಬೋದು. ರಾಜ್ ಫುಲ್ ಎನರ್ಜಿ. ನಾನು ಇಷ್ಟು ದಿನ ಏನಾಗಿತ್ತು ಇವ್ರಿಗೆ ಊಟ ಇಲ್ಲ. ಓ ನಾನು ಇವತ್ತು ಹೊಟ್ಟೆ ತುಂಬ ಊಟ ಮಾಡ್ತೀನಿ ಅಂದ್ರೆ ಅಂಡ್ ಇವ್ರಿಗೆ ನಾನ್ ವೆಜ್ ತುಂಬ ಇಷ್ಟ. ಅಲ್ಲಿ ಇದ್ರೂ ಅವ್ರು ತಿಂತಿರಲ್ಲ, ಇಷ್ಟಿಷ್ಟೇ ಅನ್ನ ಸಾರು ಇಷ್ಟಿಷ್ಟೇ ತಿನ್ನೋರು. ಒಂದೇ ಒಂದು ಚಿಕನ್ ಪೀಸ್ ತಿನ್ಬಿಟ್ಟು ಓಕೆ ಸಾಕು ಇದ್ರ ಮೇಲೆ ತಿನ್ನಲ್ಲ. ನಾನು ಇವ್ರಿಗೆ ಯಾರು ಡಯಟ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಯೋಚನೆ ಮಾಡ್ತಿದ್ದೆ. ಬಟ್ ಐ ಥಿಂಕ್ ನಾನು ಇನ್ನ ಆ ಥರ ಯಾವುದೇ ಒಂದು ರೋಲ್ಗೆ ಪ್ರಿಪೇರ್ ಆಗಿರೋದು ಅದೆಲ್ಲ ಮಾಡಿಲ್ಲ. ಬಟ್ ಯಾ ನೋಡೋಣ, ನಿಮ್ ನೆಕ್ಸ್ಟ್ ಸಿನಿಮಾ ಡೈರೆಕ್ಟ್ ಮಾಡ್ತೀರಲ್ಲ ಅದ್ರಲ್ಲಿ ಮಾಡ್ತೀನಿ. ಈಗ ಮತ್ತೆ ನಿನ್ನೆ ಕಷ್ಟ ಮಾಡ್ಬೇಕು. ಹೌದು, ನಾನು ಆಲ್ರೆಡಿ ಬರ್ಸ್ಕೊಂಡ್ ಬಿಟ್ಟಿದ್ದೀನಿ. ಐ ಥಿಂಕ್ ಇಟ್ಸ್ ಅ ಜಾಯ್ ಟು ಪ್ಲೇ ಸಮ್ ಕ್ಯಾರೆಕ್ಟರ್ಸ್. ಅಂದ್ರೆ ಅನಿಕೇತ್ ವಾಸ್ ನಾಟ್ ವೆರಿ ಟಫ್ ಟು ಪ್ಲೇ, ಆ ಥರದಲ್ಲ. ಇಟ್ ವಾಸ್ ಮಚ್ ಮೋರ್ ಸಿಂಪ್ಲರ್ ಟು ಪ್ಲೇ ಬಿಕಾಸ್ ಕೆಲವಾರು ವಿಷಯಗಳು ಅವನು ಓದೋದಿಷ್ಟ, ಮೇ ಬಿ ನನಗೂ ಓದೋದಿಷ್ಟ. ಆ್ಯಂಡ್ ನಾನು ನನ್ನ ವಾಯ್ಸನ್ನು ಬಳಸ್ಕೋಬೋದು. ಆ್ಯಕ್ಚುಲಿ ನಾನು ಯಾವುದೇ ಸಿನಿಮಾಗಳಲ್ಲೂ ನನ್ನ ವಾಯ್ಸನ್ನು ನಾನು ಬಳಸ್ಕೊಂಡಿಲ್ಲ. ಆ ಒಂದು ಮೊಟ್ಟೆ ಕಥೆಯಲ್ಲಿ ಐ ಕೆನಾಟ್ ಯೂಸ್ ಮೈ ಬೇಸ್ ವಾಯ್ಸ್. ಅದ್ರಲ್ಲಿ ಮಾತಾಡ್ಬೇಕು. ನನ್ನ ಹೆಸರು ಜನಾರ್ದನ, ಸೊ ಐ ಹ್ಯಾಡ್ ಟು ಮೇಕ್ ಇಟ್ ಅ ಲಿಟಲ್ ಮೋರ್ ಶಾಲೋ ವಾಯ್ಸ್ ಸೊ ದಟ್ ದ ಕ್ಯಾರೆಕ್ಟರ್ ಲುಕ್ಸ್ ಅ ಲಿಟಲ್ ವೀಕರ್. ಆ್ಯಂಡ್ ಶಿವ ಪಾತ್ರ ಪ್ಲೇ ಮಾಡ್ಬೇಕಾದ್ರೆ ನಾನು ಶ್ರಿಲ್ ವಾಯ್ಸ್ ಇದ್ದೆ ಅದರಲ್ಲಿ. ಅಂದರೆ ಅವ್ನು ಕಿರಿಚ್ತಾ ಇರ್ತಾನೆ, ಆ ಬೇಸ್ ವಾಯ್ಸಿಗೆ ಆಪ್ಷನ್ ಇರಲ್ಲ. ಟೋಬಿಲ್ ಮಾತಾಡಲ್ಲ ಅವನು, ಸೊ ಈ ಥ್ರೋಟೇ ಯೂಸ್ ಮಾಡೋಕ್ಕಿರಲಿಲ್ಲ. ಸೊ ವಾಟ್ ಎವರ್ ಸೌಂಡ್ ಐ ಹ್ಯಾಡ್ ಟು ಪ್ರೊಡ್ಯೂಸ್ ಥ್ರೂ ಚೆಸ್ಟ್. ಎಲ್ಲೋ ಒಂದ್ ಕಡೆ ಕ್ಲೋಸ್ ಟು ಯೋರ್ ರಿಯಲ್. ಆ್ಯಂಡ್ ಅದ್ರ ಜೊತೆಗೆ ನನಗೆ ಈ ಲೈನ್ಗಳನ್ನು ಪೊಯೆಟಿಕ್ ಬರೆಯೋದು ಇಷ್ಟ ಕೂಡ. ಆ್ಯಂಡ್ ನನಗೆ ಅದರಲ್ಲಿ ತಕರಾರುಗಳು ಕೂಡ ಇದೆ. ಏನಂದ್ರೆ ಮನೆಯಲ್ಲಿ ಯಾರು ಮಾತಾಡೋದು ಕೂಡ ತುಂಬಾ ನ್ಯಾಚುರಲ್ ಆಗಿರಲ್ಲ. ಕೆಲವಾರು ಸಿನಿಮಾಗಳ ಡೈಲಾಗ್ಗಳಲ್ಲಿ ತುಂಬಾ ಫಿಲ್ಮಿ ಆಗಿರುತ್ತೆ, ನಂಗೆ ಅದು ಇಷ್ಟ ಇಲ್ಲ. ಬಟ್ ಆದ್ರೆ ಇಲ್ಲಿ ನ್ಯಾಚುರಲ್ಲು ಆಗಿರಬೇಕು, ಜೊತೆಗೆ ಎಲ್ಲೋ ಒಂದು ಪೊಯೆಟಿಕ್ ಕ್ವಾಲಿಟಿನೂ ಇರಬೇಕು. ಆ್ಯಂಡ್ ಅದನ್ನು ಹೇಳಬೇಕಾದ್ರೆ ಒಂದು ಪೊಯೆಟಿಕ್ ಸೆನ್ಸ್ ಇರಬೇಕು. ಅದೆಲ್ಲ ಇದ್ದ ಕಾರಣದಿಂದಾಗಿ ಅದು ಆಯಿತು, ಇದು ಆಯಿತು. ಆ್ಯಂಡ್ ಅದೆಲ್ಲದೂ ಕೂಡ ಫಸ್ಟ್ ಟೈಮ್ ಆಯಿತು ನನಗೆ. ಡೋಂಟ್ ಟೆಲ್ ಅಬೌಟ್ ದ ಸೀನ್, ಬಟ್ ನನಗೆ ತುಂಬ ಇಷ್ಟದ ಸೀನಲ್ಲಿ ಒಂದು ಸೀನು ಪ್ರೇರಣಾ ಮತ್ತು ಅವಳ ತಾಯಿ ಮಾತಾಡುವಂಥ ಸೀಕ್ವೆನ್ಸ್. ನನಗೆ ಅದು ಬಹಳ ಇಷ್ಟ. ಬಟ್ ಇಟ್ ಕಮ್ಸ್ ಫ್ರಮ್ ಅ ಮ್ಯಾನ್ಸ್ ಮೈಂಡ್. Even though it has a female perspective, it comes from a man's mind. So, ಆ ಸೀನ್ ಪರ್ಫಾರ್ಮ್ ಮಾಡಬೇಕಾದ್ರೆ ಅಥವಾ ಆ ಸೀನ್ ಫಸ್ಟ್ ಟೈಮ್ ಓದಬೇಕಾದ್ರೆ ವಾಟ್ ಡಿಡ್ ಯು ಫೀಲ್? ಯು ಫೆಲ್ಟ್ ಆಸ್ ಇಟ್ ಲೈಕ್ ಮ್ಯಾನ್ ಹ್ಯಾಸ್ ರಿಟನ್ ಇಟ್ ಆರ್? ನೋ, ಆ್ಯಕ್ಚುಲಿ ಅದು ಆ್ಯಕ್ಚುಲಿ ತುಂಬ ಪ್ರೋಗ್ರೆಸಿವ್ ಥಾಟ್. ಐ ಫೀಲ್ ಸಿನಿಮಾ ನೋಡಿದಾಗ ಎಲ್ಲರಿಗೂ ಅರ್ಥ ಆಗುತ್ತೆ. ಹೆಂಗಸಾಗೆ ಬರೀಲಿ ಅಥವಾ ಇಫ್ ಅ ಮ್ಯಾನ್ ರೈಟ್ಸ್, ಐ ಥಿಂಕ್ ಅದರಲ್ಲಿ ಜೆಂಡರ್ ನನಗೆ ಕಾಣಿಸಿಲ್ಲ, ಬಟ್ ಲಾಟ್ ಆಫ್ ಸೆನ್ಸಿಟಿವಿಟಿ ಕಾಣಿಸ್ತು. ನಂಗೆ ಅನ್ಸೋ ತುಂಬ ಪ್ರೋಗ್ರೆಸಿವ್ ಥಾಟ್ ಟು ಥಿಂಕ್ ಈ ಥರ ಒಂದು ಪಾಸಿಬಿಲಿಟಿನೂ ಇದೆ, ಆ ಥರ ಇದ್ರೆ ಏನಂತೆ. ಆ್ಯಂಡ್ ಐ ಆಮ್ ಗ್ಲ್ಯಾಡ್ ಯು ಫೌಂಡ್ ಇಟ್ ಅಂತಾರೆ. ಅದು ವೆರಿ ಲಿಬರೇಟಿಂಗ್ ಅಲ್ವಾ, ಕಮಿಂಗ್ ಫ್ರಮ್ ಯುವರ್ ಮದರ್. ನಾನು ಆ ಪಾಯಿಂಟಲ್ಲಿ ನಾನು ಇಮ್ಯಾಜಿನ್ ಮಾಡ್ಕೊಂಡೆ, ನಮ್ಮ ತಾಯಿ ಹೀಗೆ ಹೇಳಿರೋರ ಗೊತ್ತಿಲ್ಲ, ಆ ಸಿಚುವೇಶನ್ ಬಂದಿಲ್ಲ. ನನ್ನ ತಾಯಿನ ಹೇಳಿರೋರು ಆಕ್ಚುಲಿ ಐ ಥಿಂಕ್ ಮೈ ಮದರ್ ಇಸ್ ದ, ಅವ್ರು ತುಂಬ ಎಜುಕೇಟೆಡ್ ಅಲ್ಲ, ಬಟ್ ಐ ಡೋಂಟ್ ನೋ ಹೌ. ಆ್ಯಂಡ್ ನಮ್ಮ ರಿಲೇಷನ್ ಕೂಡ ತುಂಬ ವಿಚಿತ್ರ ರೀತಿ ರಿಲೇಷನ್ನು. ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ಅವ್ರೇನಾದರೂ ಈಗ ಎಕ್ಸಾಂಪಲ್ ಮಾತಾಡ್ತಾ ಯಾವುದೋ ಒಂದು ವಿಷಯ ಹೇಳಬೇಕಾದ್ರೆ ಸ್ವಲ್ಪ ಗಾಸಿಪ್ ಅಂತ ಅನ್ಸಿದ ತಕ್ಷಣ ಐ ಕ್ಯಾನ್ ಜಸ್ಟ್ ಟೆಲ್ ಹರ್ ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅಂತ. ಆ್ಯಂಡ್ ಶಿ ವಿಲ್ ಬಿ ವೆರಿ ಹರ್ಟ್. ಒಂದ್ಸಲ ಅವ್ರಿಗೆ ರಿಯಲೈಸ್ ಆದರೆ ಹೌದು ಅಂತ ಅವ್ರು ಬಂದು ಹೇಳ್ತಾರೆ, ಕರೆಕ್ಟು, ನೀನು ಆಗ ಹೇಳಬೇಕಾದ್ರೆ ನಾನು ಆ ಥರ ಮಾತಾಡಿದೆ, ಯಾಕೆ ಮಾತಾಡ್ಬೇಕು ನಾವು, ಅದು ಮಾತಾಡಬಾರ್ದಿತ್ತು, ಅದೇನೋ ಬೈ ಮಿಸ್ಟೇಕ್ ಆಯಿತು ಆ ಥರ. ಆ್ಯಂಡ್ ಬೇರೆಯವ್ರ ಬಗ್ಗೆ ಡಿಸ್ಕಸ್ ಮಾಡಲ್ಲ. ಆ್ಯಂಡ್ ಏನಾದರೂ ಈ ಥರದ ವಿಷಯಗಳು ಬಂದು, ಬಿಕಾಸ್ ಅವರ ಮನೇಲಿ ತುಂಬ ಕನ್ಸರ್ವೇಟಿವ್. ನನ್ನ ಅಜ್ಜಿ ಅವರ ಅಂದರೆ ನಮ್ಮ ಅಜ್ಜ ಎಲ್ಲ ತುಂಬ ಕನ್ಸರ್ವೇಟಿವ್. ಬಟ್ ನಮ್ಮ ತಾಯಿ ಇದ್ದಾರಲ್ವ, ಅವ್ರ ಹತ್ರ ಈಗ ಎಕ್ಸಾಂಪಲ್ ನೀನು ಬಂದು ಏನೋ ಒಂದು ವಿಷಯ ಹೇಳ್ತೀಯ ವಿಚ್ ಇಸ್ ಆ್ಯಕ್ಚುಲಿ ಮಾರಲಿ ಸೊಸೈಟಿ ಅದನ್ನು ಎಕ್ಸೆಪ್ಟ್ ಮಾಡೋಕ್ಕೆ ಸ್ವಲ್ಪ ಆ ಕಡೆ ಈ ಕಡೆ ನೋಡ್ತಾ ಇದೆ ಅಂದರೆ ನನ್ನ ತಾಯಿ ಗ್ಯಾರಂಟಿ ಹೇಳ್ತಾರೆ ಪರವಾಗಿಲ್ಲ, ತೊಂದರೆ ಇಲ್ಲ, ಹೋಗತ್ತೆ. ಐ ಥಿಂಕ್ ಮೇ ಬಿ ದಟ್ ಇಸ್ ಮೈ ಮದರ್. ಬಟ್ ಐ ಥಿಂಕ್ ನೀವು ಹೇಳಿದ ಹಾಗೆ ಮದರ್ಸ್ ಹ್ಯಾವ್ ದಟ್ ಕ್ವಾಲಿಟಿ, ಆಯ್ತಾ. ಅದು ನಮಗೆ ನಾವು ಸ್ವಲ್ಪ ಅಂಡರ್ ಎಸ್ಟಿಮೇಟ್ ಮಾಡ್ತೀವಿ, ಯಾಕಂದ್ರೆ ನಾವು ಒಂದು ಮುಖ ನೋಡಿರ್ತೀವಿ. ಆ ಒಂದು ಸಿಚುವೇಶನ್ ಬಂದಾಗ ಐ ಥಿಂಕ್ ಆಸ್ ಅ ವುಮನ್ ಏನ್ ಸರಿ ಅನ್ಸತ್ತೆ ಹೇಳ್ತಾರೆ ಅಂತ. ಹೌದು ಹೌದು, ಅದು ನಂಗೂ ಗೊತ್ತಿಲ್ಲ. ಲೈಕ್ ಎಷ್ಟು ತಾಯಿ ಮಗಳು ಈ ತರದ ಒಂದು ಡಿಸ್ಕಷನ್ಗೆ ಕೂತಿದ್ದಾರೆ ಅನ್ಸುತ್ತೆ, ನಂಗೂ ಗೊತ್ತಿಲ್ಲ. ಲೈಕ್ ಇಟ್ಸ್ ಅ ವೆರಿ, ಅಂದ್ರೆ ಮಗಳು ಮದುವೆ ಆಗಿ ಮನೆ ಬಿಟ್ಟು ಹೋಗ್ತಾಳಲ್ಲ, ಆಗ ಆಗೋ ಬಾಂಡೇ ಬೇರೆ ತಾಯಿ ಅಂದ್ರ ಜೊತೆ ಅಲ್ವಾ. ಆಗ ಐ ಥಿಂಕ್ ದೇ ವಿಲ್ ಬಿಕಮ್ ಟು ವುಮೆನ್.
ಕರೆಕ್ಟ್ more than ಲೈಕ್ ಟು ಫ್ರೆಂಡ್ಸ್ ಟಾಕಿಂಗ್ ಅಂಡ್ ಸಡನ್ಲಿ ನಾವು ಬೇರೆ ಒಂದು ರಿಲೇಶನ್ಶಿಪ್ಪೇ ಫಾರ್ಮ್ ಆಗಿಬಿಡುತ್ತೆ. ಆ್ಯಂಡ್ ನಂಗೆ ನಿಜವಾಗ್ಲೂ ನಿಮ್ಮ ರೈಟಿಂಗಲ್ಲಿ ಅದು ಇಷ್ಟ ಆಗೋದು ಏನಂದರೆ ಹೆಣ್ಮಕ್ಳ ದೃಷ್ಟಿಕೋನ ಅದು ಇದು ಎಸ್ ಐ ಅಂಡರ್ಸ್ಟ್ಯಾಂಡ್, ಬಟ್ ಯು ಆರ್ ವೆರಿ ಸೆನ್ಸಿಟಿವ್ ಟು ಎಮೋಷನ್ಸ್. ಲೈಕ್ ಒಬ್ಬ ಅವರು ವೆಂಕಟರಾವ್ ಅವರ ಒಂದು ಸೀನೆ ಆಗಿರ್ಬೋದು ಅಥವಾ ನಿಮ್ಮ ಸೀನ್ ಆಗಿರ್ಬೋದು, ಪ್ರೇರಣಾ ಮತ್ತು ಅವ್ರ ತಾಯಿ, ಎಷ್ಟು ಸಟಲ್ ಆಗಿದೆ ಅಂದರೆ ಅವರ JP ಅವರ ಒಂದು ಸೀನಲ್ಲೂ ಕೂಡ ದೇರ್ ಇಸ್ ಆಲ್ವೇಸ್ ಒನ್ ಸೆನ್ಸಿಟಿವ್ ಟಚ್ ಟು ದೇರ್ ಕ್ಯಾರೆಕ್ಟರ್. ಅಂದರೆ ನಿಮ್ಮ ಹಳೆ ರೈಟಿಂಗ್ಗಳು, ನಿಮ್ಮ ಕಳೆದ ಸಿನಿಮಾಗಳಲ್ಲೂ ನೋಡಿದ್ರೆ ಒಂದು ಕ್ರೌರ್ಯ ಇದೆ, ಬಟ್ ಅದರಲ್ಲಿ ಒಂದೇನೋ ಒಂದು ಸೆನ್ಸಿಟಿವ್ ಇದಿದೆ. ಐ ವಾಂಟ್ ಟು ನೋ, ಐ ನೋ ಇಟ್ ಆಲ್ಸೋ ಕಮ್ಸ್ ಫ್ರಮ್ ಯುವರ್ ಮದರ್. ಅದು ಹೇಗೆ ನಿಮ್ಗೆ ನ್ಯಾಚುರಲಿ ಬರುತ್ತಾ ಆರ್ ಯು ಟ್ರೈ ಟು ಮೇಕ್ ಇಟ್? ನೋ ಯು ಕೆನಾಟ್ ಟ್ರೈ ಟು ಮೇಕ್ ಇಟ್. ಐ ಥಿಂಕ್ ಯು ರೈಟ್ ವಾಟ್ ಯು ಸಿ, ಅದನ್ನ ಮಾತ್ರ ಮಾಡೋಕ್ಕೆ ಸಾಧ್ಯ. ಇಲ್ಲಾಂದರೆ ಇಮಿಟೇಷನ್ ಆಗಿಬಿಡುತ್ತೆ. ಈಗ ನಾವೇನನ್ನು ನೋಡ್ತೀವಿ, ಈಗ ನಮ್ಮ ಪಕ್ಕದಲ್ಲಿ ಕೂತಿರುವಂತಹ ಜನಗಳನ್ನು ನೋಡಬೇಕಾದ್ರೆ ನಾವೇನನ್ನು ನೋಡ್ತೀವಿ ಅವರಲ್ಲಿ. ಆ್ಯಂಡ್ ಅದು ಮಾತ್ರ ಅಲ್ಲ, ನಮಗೆ ಪ್ರಶ್ನೆಗಳಿದೆ ಅಲ್ವಾ ಲೈಫಲ್ಲಿ. ನನಗೆ ತುಂಬ ಪ್ರಶ್ನೆಗಳಿದೆ, ನಾನು ಯಾವತ್ತೂ ಅದನ್ನು ಹೊತ್ಕೊಂಡೇ ಹೋಗೋದು. ಆ್ಯಂಡ್ ಎಲ್ಲ ಪ್ರಶ್ನೆಗಳಲ್ಲೂ ನನಗೆ ತುಂಬ ಇಂಪಾರ್ಟೆಂಟ್ ಕ್ವಶನ್, ನಾನು ಯಾಕೆ ಹೀಗೆ ಅನ್ನೋದು. ನಾನು ಯಾಕೆ ಈಗ ಎಲ್ಲೋ ಒಂದು ಕಡೆ ಈಗ ಮಾತಾಡ್ತಿರ್ಬೇಕಾದ್ರೂ ಕೂಡ ಯಾವುದೋ ಒಂದು ದೇಶದಲ್ಲಿ ಯಾವುದೋ ಒಂದು ಭಾಗದಲ್ಲಿ ಬಾಂಬಿಂಗ್ ನಡೀತಾ ಇದೆ. ವೈ ಡಸಂಟ್ ಇಟ್ ಎಫೆಕ್ಟ್ ಮೀ? ಆ್ಯಂಡ್ ಅಲ್ಲೂ ಕೂಡ ವಿ ಟೇಕ್ ಸೈಡ್ಸ್, ಇದು ಸರಿ ಇದು ತಪ್ಪು ಅಂತ. ಆ್ಯಂಡ್ ಅದು ಯಾಕೆ ನಾವು ಹಾಗೆ, ಅಥವಾ ಅದು ಯಾಕೆ ನಾನು ಹಾಗೆ, ಅದು ಯಾಕೆ ನನಗೆ ಹತ್ತಿರದವ್ರಿಗಾದರೆ ಮಾತ್ರ ನಾನು ಯಾಕೆ ಅದು ತುಂಬ ಡೀಪಾಗಿ ಅನುಭವಿಸ್ತೀನಿ, ಬೇರೆಯವರಿಗಾದರೆ ನಾನು ಎಲ್ಲೋ ಒಂದು ಕಡೆ ಆ ಜವಾಬ್ದಾರಿಯಿಂದ ನುಣುಚ್ಕೊಂಡು ಅಂದರೆ ಅದೇನೂ ಆಗ್ತಾ ಇಲ್ಲ ಅನ್ನೋ ಥರ. ಅದು ನನಗೆ 1000 ಪ್ರಶ್ನೆಗಳಿದೆ. ಹಾಗೆ ನನ್ನ ಪಾತ್ರಗಳು ಕೂಡ ಅದೇ ರೀತಿಯ ಪ್ರಶ್ನೆಗಳಲ್ಲೇ ಬಾಳ್ತಾ ಇರೋರು ಅಂತ ನನಗನ್ಸುತ್ತೆ. ಆ್ಯಂಡ್ ಅದರ ಜೊತೆಗೆ ಪ್ರತಿಯೊಂದು ಪಾತ್ರ ಕೂಡ, ಎಕ್ಸಾಂಪಲ್ ಪ್ರಭಾಕರ್ ಅನ್ನುವಂಥ ಪಾತ್ರ, ಅವನೊಬ್ಬ ವಾಚ್ಮ್ಯಾನ್ ಇರ್ಬೋದು, ಆ್ಯಂಡ್ ಅವರು ಪೇಷಂಟ್ ಮತ್ತು ಅವರ ಗಂಡನ ಪಾತ್ರ, ಅವರು ಪ್ರತಿಯೊಬ್ಬರು ಕೂಡ ಅವ್ರದ್ದೇ ಆದ ಸ್ಟ್ರಗಲ್ ಇರ್ತಾರೆ. ಬಟ್ ನಿನ್ನ ಪಾತ್ರ ಅದನ್ನೆಲ್ಲ ನೋಡಲ್ಲ. ಯಾಕೆ ನೋಡಲ್ಲ ಅಂದರೆ ನೀನು ನಿನ್ನದೇ ಆದ ಪ್ರಪಂಚದಲ್ಲಿ ಇರ್ತೀಯ, ಆ್ಯಂಡ್ ಯು ಥಿಂಕ್ ಯು ಆರ್ ವೆರಿ ಸಾರ್ಟೆಡ್. ಬಟ್ ಕಣ್ಣು ಓಪನ್ ಮಾಡಿದ ತಕ್ಷಣ ಎಲ್ಲದೂ ಕಾಣಿಸೋಕ್ಕೆ ಶುರುವಾಗುತ್ತೆ. ಆ್ಯಂಡ್ ಇಟ್ ಮೇಕ್ಸ್ ಯು ಮೋರ್ ಇಮೋಷ್ನಲ್ ಆ್ಯಂಡ್ ಮೋರ್ ಸೆನ್ಸಿಟಿವ್, ಬಟ್ ವಿತ್ ದ ಸೇಮ್ ಟೈಮ್ ಇಟ್ ಮೇಕ್ಸ್ ಯು ಮೋರ್ ಅಲೈವ್. ನಾವೆಲ್ಲೋ ಒಂದು ಕಡೆ ನೋವಿಗೆ ಹೆದರಿ ನಾವು ಸಾಯ್ತಾ ಹೋಗ್ತೀವಿ ಅಂತ ಅನ್ಸುತ್ತೆ. ದಟ್ ವಿ ಬಿಕಮ್ ಸೋ ಡೆಡ್ ದಟ್ ವಿ ಡೋಂಟ್ ಫೀಲ್ ಎನಿಥಿಂಗ್. I think the cinema has this idea of like, you know, it is very okay to be vulnerable, but be alive. Be like a flower, gentle, but still bright. So that's the idea of the film, I think. So, where do you derive inspiration for your characters? ಯಾಕಂದರೆ ಒಂದು ನಾವು ಓದಿರಬೇಕು, ಇಲ್ಲ ನಾವು ನೋಡಿರಬೇಕು. ತುಂಬ ಜನ ಮೀಟ್ ಮಾಡ್ತೀರಾ ಅಂದರೆ ಇವಾಗ ಲೆಟ್ಸ್ ಸೇ ಇವ್ರಲ್ಲಿ ಕೂತಿದ್ದಾರೆ, ಮೇ ಬಿ ಸಮ್ ಮ್ಯಾನರಿಸಮ್ ಆಫ್ ಹಿಸ್, ಆ ಥರ ನೀವು ಅಬ್ಸರ್ವ್ ಮಾಡಿ ತಗೊಳ್ತೀರಾ? ಅಬ್ಸರ್ವ್ ಮಾಡೋದು ಅಂತಲ್ಲ, ಐ ಥಿಂಕ್ ಇಟ್ಸ್ ಅ ವೆರಿ ರಾಂಗ್ ವೇ ಟು ಥಿಂಕ್ ದಟ್ ವಿ ನೀಡ್ ಟು ಅಬ್ಸರ್ವ್ ಟು ರೈಟ್. ಇಟ್ ಈಸ್ ಆಲ್ವೇಸ್ ಅ ರೈಟರ್ ಅಬ್ಸರ್ವ್ಸ್, ಅದರಿಂದ ಅವ್ನು ರೈಟರ್ ಆಗೋದು. ನಾನು ನಾಳೆ ರೈಟರ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಅಬ್ಸರ್ವ್ ಮಾಡೋದಲ್ಲ. ಇಟ್ ಈಸ್ ಬಿಕಾಸ್ ಹಿ ಹ್ಯಾಸ್ ದ ನ್ಯಾಚುರಲ್ ಟೆಂಡೆನ್ಸಿ ಟು ಅಬ್ಸರ್ವ್ ದ ವರ್ಲ್ಡ್, ಬಿಕಾಸ್ ಹಿ ಲವ್ಸ್ ದ ವರ್ಲ್ಡ್. ಅವನಿಗೆ ಮನುಷ್ಯರು ಇಷ್ಟ, ಅವರೆಲ್ಲ ಫ್ಲಾಸ್ಗಳು, ಅವರೆಲ್ಲ ಸ್ಟ್ರೆಂತ್ಗಳು, ಅದೆಲ್ಲದ್ರ ಜೊತೆ ಕೂಡ ಮನುಷ್ಯರಿಷ್ಟ. ಯಾಕೆ ನಾವು ಹೀಗೆ ಮಾಡ್ತೀವಿ? ಯಾರೋ ಒಬ್ರು ಯಾರಿಗೋ ಯಾವುದೋ ರೀತಿ ಮಾಡಿದ್ರು, ಯಾಕೆ ಮಾಡಿದ್ರು ಅಂತ ಅರ್ಥ ಆಗಬೇಕು ರೈಟರಿಗೆ. ಇಫ್ ಈ ಟೆಲ್ಸ್ ದ್ಯಾಟ್ ನಾನು ಒಳ್ಳೆಯವನು, ಬೇರೆಯವರೆಲ್ಲ ಕೆಟ್ಟವರು ಅಂತ, ದಟ್ ಈಸ್ ಸ್ಟಿಲ್ ಐ ಥಿಂಕ್ ಇಟ್ ಕಮ್ಸ್ ಫ್ರಮ್ ಅ ಸ್ಪೇಸ್ ಆಫ್ ಸೆಲ್ಫಿಶ್ನೆಸ್. ಬಟ್ ಇಲ್ಲ ಅಂದರೆ ಅವನಿಗೆ ಆ ಒಂದು ಪಾಯಿಂಟ್ ಅರ್ಥ ಆಗಬೇಕು. ಎಲ್ಲದನ್ನು ನೋಡೋವಂಥ ಒಂದು ಗುಣದಿಂದ ಅವ್ನು ರೈಟರ್ ಆಗ್ತಾನೆ. ಬಿಟ್ಟರೆ ನಾನು ರೈಟರ್ ಆಗಬೇಕು ಅಂತ ಅಬ್ಸರ್ವ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅದು ಮಾಡಿದ್ರು ಕೂಡ ಯಾವ ಥರ ಅಂದರೆ ನನ್ನ ಹೆಂಡತಿಗೆ ಇಷ್ಟ ಆಗಬೇಕು ಅಂತ ಪ್ರೀತಿ ಮಾಡ್ದಂಗೆ. ಪ್ರೀತಿ ಮಾಡಿದ್ರೆ ಹೆಂಡತಿಗೆ ಇಷ್ಟ ಆಗ್ಬೋದು, ಅದು ಬೇರೆ ಪ್ರಶ್ನೆ. ಅದು 3 ದಿವಸ ಮಾಡ್ಬೋದು, 4ನೇ ದಿವಸ ಆಗಲ್ಲ. ಯಾಕಂದ್ರೆ ಇಟ್ ಇಸ್ ನಾಟ್ ನ್ಯಾಚುರಲ್ ಟು ಮೀ. ಫೋರ್ಸ್ ಫಿಟ್ ಮಾಡ್ದಂಗೆ. ಸೊ ನಿನಗೆ ಅಸೋಸಿಯೇಟ್ಸ್ ಅಲ್ಲಿ ತುಂಬಾ ತೊಂದರೆ ಕೊಟ್ಟವ್ರು ಯಾರು, ಅಂಡ್ ತುಂಬಾ ಇಷ್ಟ ಆದವ್ರು ಯಾರು? ಆಕ್ಚುಲಿ ಜಾಸ್ತಿ ತೊಂದರೆ ಕೊಟ್ಟಿರೋದು ನೀವೇ ಅನ್ಸುತ್ತೆ. ನಿಮ್ಮ ಅಸೋಸಿಯೇಟ್ಸ್ ತುಂಬಾ ಕ್ಯೂಟ್ ಆಗಿದ್ರು. ಕ್ಯೂಟ್ ಆಗಿದ್ದ ತಕ್ಷಣ ತೊಂದರೆ ಕೊಡಲ್ಲ ಅಂತ? ಇಲ್ಲಪ್ಪ, ಆಕ್ಚುಲಿ ನಾನು ಐ ವಾಂಟ್ ಟು ಟೇಕ್ ದೇರ್ ನೇಮ್ಸ್. ರೋಹಿತ್, ನಿಖಿಲ್, ಬಿನ್ನು, ಚೇತಕ್, ಆಮೇಲೆ ಆದಿ, ಎಲ್ಲರೂ ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಪಾಪ ತುಂಬಾ. ನಿಖಿಲ್ ನನಗೆ ಎಷ್ಟೇ ಕೋಪ ಬಂದ್ರು, ಎಷ್ಟೇ ಇದಾದ್ರು ತೋರಿಸಿ ಇದು ಅದು ಇದು ಸರಿಗಿದೆಯಾ, ಕೂದಲು ಇದು. ಚೇತಕ್
ನಾನು ಎಲ್ಲರೂ ಹೋಗ್ಬೇಕಾದ್ರೆ 1 ನಿಮಿಷ ರೀ ಗಾಡಿ ತರ್ತೇನೆ 5 ಮಿನಿಟ್ಸಲ್ಲಿ ಎಲ್ಲ ಡನ್. ರೋಹಿತ್ ಪಾಪ ಸೀರೆ ಮಾಡ್ಸಕ್ ಬರಲ್ಲ, ಅವ್ನು ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟಲ್ಲಿ ಪಾಪ ಒಂದು ಕಡೆ ಒಬ್ರು ನಿಂತ್ಕೊಳ್ಳೋದು, ಇನ್ನೊಂದು ಕಡೆ ಇನ್ನೊಬ್ರು ನಿಂತ್ಕೊಂಡು ಪಾಪ ಸೀರೆ ಮಾಡಿಸ್ತಾ ಇದ್ದಿದ್ದು. ಸೋ ಮೆಮೊರೇಬಲ್. ಬಿನ್ನು ಎಲ್ಲ ಶಾರ್ಟ್ ಎಂತ ಗೊತ್ತುಂಟ, ನೀವು ಹೀಗೆ ಮಾಡಬೇಕಿದೆ ಇದು. ಅವನು ಅಭಿಲಾಷಾಗಿ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದ, ನೆವರ್ ಫರ್ಗೆಟ್. ಈ ಸೈಡ್ ಪ್ರೇರಣಾಗೆ ಒಂದು ಸ್ವಲ್ಪ ಗ್ಲೋ ಹಚ್ಚಿ ಆಯ್ತಾ ಅಂದ್ರೆ ಗ್ಲೋ ಅಂದ್ರೆ ಹಿ ವಾಂಟೆಡ್ ಟು ಸೇ ಸ್ವಲ್ಪ ಬ್ರೈಟ್ ಮಾಡಿ. ಅಂದ್ರೆ ಏನಾಯ್ತು ಅಂದ್ರೆ ಮಾಡಿದ ಎಲ್ಲಾ ಸಿನಿಮಾದಲ್ಲಿ ನಮ್ದ್ರಲ್ಲೆಲ್ಲ ಮುಖ ತೊಳೆದು ಮೇಕಪ್ ತೆಗೆದು ಬರೋದಲ್ವಾ, ಫಸ್ಟ್ ಟೈಮ್ ಸ್ವಲ್ಪ ಆದ್ರೂ ಮೇಕಪ್ ಇದೆ, ಅವನಿಗೆ ಹೆಂಗ್ ಎಕ್ಸ್ಪ್ಲೇನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಒಂದು ಚೂರು ಗ್ಲೋ ಹಚ್ಚಿ ಆಯ್ತಾ ಅಂದ್ರೆ ಇವಳು ಏನು ಗ್ಲೋ ಅಂದ್ರೆ ಅಂತ ಕೇಳ್ತಿದ್ದಾಳೆ. ಸೊ ಬಟ್ ಎವ್ರಿಬಡಿ, ಆದಿ ಆಲ್ಸೋ, ಆದಿ ಕಂಟಿನ್ಯೂಟಿ ಎಲ್ಲ ನೋಡ್ಕೊಳ್ತಾ ಇದ್ರು. ಬೆಸ್ಟ್ ಟೀಮ್ ಟು ವರ್ಕ್ ವಿತ್. ಐ ವಾಸ್ ರಿಯಲಿ ಹ್ಯಾಪಿ. ಸಖತ್ತಾಗಿತ್ತು. ನಂಗೆ ಯಾರೂ ಕಷ್ಟ ಕೊಟ್ಟಿಲ್ಲ, ಏಕೈಕ ಪರ್ಸನ್ ಕಷ್ಟ ಕೊಟ್ಟಿದ್ದು ನೀವು. ಕೊಡ್ಲೇಬೇಕಲ್ಲ. ಆಕ್ಚುಲಿ ಏನು ಕಷ್ಟನೇ ಇರಲಿಲ್ಲ. ಇನ್ಫ್ಯಾಕ್ಟ್ ಇನ್ನೊಂದು ಪ್ರವೀಣ್ ಸರ್ ಆಲ್ಸೋ ವಾಸ್ ವೆರಿ ಕ್ಯೂಟ್ ಆನ್ ದ ಸೆಟ್. ಅವರು ಬೈತಾನೆ ಇರಲಿಲ್ಲ. ಈ ಸೆಟ್ ಅಲ್ಲಿ ಒಂದೇ ಒಂದು ಡಿಫ್ರೆನ್ಸ್ ಆಗಿದೆ, ಎಲ್ಲಾ ಕಡೆ ನಾವು ಓಡ್ಕೊಂಡು ಈ ಸಿನಿಮಾ 18 ದಿವಸದಲ್ಲಿ ಮಾಡಿದೀವಿ ಅಂದ ತಕ್ಷಣ ಜನ ಏನು ಅಷ್ಟು ಫಾಸ್ಟ್ ಆಗಿ ಮಾಡಿದ್ರು ಅಂತ. ಆಕ್ಚುಲಿ ನಮ್ಮ ಟೀಮಲ್ಲಿ ಇದು ಸ್ಲೋಯೆಸ್ಟ್ ಆಫ್ ಸಿನಿಮಾ. ಹೌದಾ? ತುಂಬಾ ಸ್ಲೋ ಮಾಡಿದೆ. ಅಂದ್ರೆ ಬೇರೆ ಎಲ್ಲ ಮಾಡಿದೀವಿ, ಬಟ್ ಆದರೆ ಲೆಂತ್ ಆಫ್ ದ ಸಿನಿಮಾ ಇಸ್ ಶಾರ್ಟರ್ ಕಂಪೇರ್ಡ್ ಟು ಆಲ್ ದ ಫಿಲ್ಮ್ಸ್ ದಟ್ ಐ ಹ್ಯಾವ್ ಡನ್. ಅಂಡ್ ಸ್ಕ್ರಿಪ್ಟ್ ಕೂಡ ತುಂಬಾ ಕಮ್ಮಿ ಇತ್ತು, ಲೊಕೇಶನ್ ಕೂಡ 1-2 ಅಷ್ಟೇ ಇದ್ದಿದ್ದಲ್ವಾ. ಹಾಗಾಗಿ ನಮಗೆ ತುಂಬಾ ಆಕ್ಚುಲಿ ಆರಾಮ್ ಪೇಸಲ್ಲಿ ನಡೀತಾ ಇದ್ದ ಸಿನಿಮಾ. ಸೊ ಫಸ್ಟ್ ಟೈಮ್ ಆಕ್ಚುಲಿ ನಾನು ಪ್ರತಿ ಶಾರ್ಟ್ ಮುಂಚೆ ಎಲ್ಲ ಅಸೋಸಿಯೇಟ್ಗಳನ್ನ ಕೂರಿಸ್ಕೊಂಡು ಈ ಶಾರ್ಟ್ ಯಾಕೆ ಇಡ್ತಾ ಇದ್ದೀನಿ, ಇದು ಟ್ರ್ಯಾಕ್ ಯಾಕೆ ಇಡ್ತಾ ಇದ್ದೀನಿ ಅಂತ ಎಲ್ಲ ಕಡೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಮಾಡೋಕ್ಕಾಗಿದ್ದ ಸಿನಿಮಾ ಇದೊಂದೇ. ವಾವ್, ನೈಸ್. ಆಕ್ಚುಲಿ ಕಲಿಯೋದು ತುಂಬಾ ಇತ್ತು ಅಂಡ್ ನಾವೆಲ್ಲರೂ ಒಂದೊಂದು ರೀತಿಯಲ್ಲಿ ಕಲ್ತಿದ್ದೀವಿ. ನನಗೂ ಎಷ್ಟೊಂದು ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಎಲ್ಲ ಹೇಳ್ಕೊಡ್ಬೇಡ ಬೇರೆ ಎಲ್ಲರೂ ಆಕ್ಟರ್ಸ್ ಆದ್ರೆ ಆಮೇಲೆ ಏನೇನು ಮಾಡ್ತೀವಿ. ಐ ಥಿಂಕ್ ನವೆಂಬರ್ 24ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಈ ಸಿನಿಮಾ ಬಗ್ಗೆ ತುಂಬ ಆನೆಸ್ಟ್ ಆಗಿ ನಾನು ಹೇಳಬೇಕು ಅಂದರೆ ನಾವು ಟೈಮ್ ಪಾಸ್ಗೆ ಅಂತ ಸಿನಿಮಾ ನೋಡ್ತೀವಿ. ಐ ಡೋಂಟ್ ಥಿಂಕ್ ಸ್ವಾತಿ ಮುತ್ತಿನ ಮಳೆಹನಿ ಆ ಸ್ಪೇಸಲ್ಲಿ ಬರುವಂಥ ಸಿನಿಮಾ ಅಂತ. ಕೆಲವು ಸಿನಿಮಾಗಳು ನಾವು ಒಂದು ಡೀಪ್ ಎಕ್ಸ್ಪ್ಲೋರೇಷನ್ಗೋಸ್ಕರ, ಜೊತೆಗೆ ನಮ್ಮಲ್ಲಿ ಸಾವಿರಾರು ಪ್ರಶ್ನೆಗಳಿರುತ್ತೆ. ಆ್ಯಂಡ್ ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಅಂದರೆ ಯಾವ ಪೇಸಲ್ಲಿದೆ, ಯಾವುದನ್ನು ಹೇಳ್ತಾ ಇದೆ ಸಿನಿಮಾ ಅಂತ. ಆ್ಯಂಡ್ ಇದರಲ್ಲಿ ಈ ಥರದ ಕಂಟೆಂಟಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಬನ್ನಿ. ಯಾಕಂದರೆ ಇಟ್ಸ್ ಆನೆಸ್ಟ್ಲಿ ಲೈಕ್ ವಿ ಟ್ರೈ ಟು ಮೇಕ್ ಇಟ್ ಆಸ್ ಗುಡ್ ಆಸ್ ಪಾಸಿಬಲ್. ಸೊ ನಾವು ಅಷ್ಟು ಮಾಡಿದ್ದೀವಿ. ಸೊ ದಯವಿಟ್ಟು ನೋಡಿ ಅಂತ ನಾನು ಹೇಳ್ತೀನಿ. ಖಂಡಿತ ನೋಡಿ. November 24th ರಾಜ್ ಅವರು ಫಸ್ಟ್ ಟೈಮ್ ಪ್ಯಾಂಟ್ ಹಾಕೊಂಡಿದ್ದೀನ ಇಲ್ಲ ಒಂದು ಮೊಟ್ಟೆ ಕತ್ತಲ್ಲಿ ಹಾಕಿದ್ದೀನಿ. ಅಂದರೆ ರಾಜ್ ಅವರು ಎವ್ರಿ ಟೈಮ್ ಒಂದು ಡಿಫ್ರೆಂಟ್ ಫ್ಲೇವರ್ ಒಂದು ಸಿನಿಮಾದಲ್ಲಿ ತರ್ತಾರೆ. ಈ ಸಿನಿಮಾದಲ್ಲೂ ಅವರ ಒಂದು ಸೆನ್ಸಿಟಿವ್ ಸೈಡ್, ಅವರ ಒಂದು ತುಂಬ ಸಾಫ್ಟ್ ಸೈಡನ್ನು ಟ್ಯಾಪ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಆ್ಯಂಡ್ ಪ್ರೇರಣಾ ಪಾತ್ರಕ್ಕೆ ತುಂಬ ಪ್ರಾಮುಖ್ಯತೆ ಕೊಟ್ಟು, ಹೌದು, ತುಂಬಾ ಫಸ್ಟ್ ಟೈಮ್ ಆ್ಯಕ್ಚುಲಿ ಅಂದರೆ ನನ್ನ ಸಿನಿಮಾಗಳಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಅಂದರೆ ಬೇರೆಯವ್ರದ್ದು ಅಂತ ಆಗಿದ್ದು ಫಸ್ಟ್ ಟೈಮ್. ಸೊ ಪ್ರೇರಣಾ ಆಸ್ ಅ ಲೀಡ್ ಆಫ್ ದ ಫಿಲ್ಮ್. ಸೊ ನಾನು ಲೀಡೇ, ಬಟ್ ಖುಷಿ ಆಗಲಿ ಅಂತ. ತುಂಬ ಖುಷಿ ಆಯಿತು. ಥ್ಯಾಂಕ್ಸ್. ಎಸ್, November 24 ನೋಡಿ ಸ್ವಾತಿ ಮುತ್ತಿನ ಮಳೆ ಹನಿ. ಅದ್ರ ಬಗ್ಗೆ ಮಾತಾಡೋದು ಬೇಡ. ಎನಿವೆ, ಥ್ಯಾಂಕ್ಸ್ ರಾಜ್, ಚೆನ್ನಾಗಿತ್ತು. ನಾನು ಕಾಫಿನ ಮುಗಿಸಿಲ್ಲ, ನಾವು ಕಾಫಿ ಮುಗಿಸ್ತೀವಿ. ಥ್ಯಾಂಕ್ಸ್ ಫಾರ್ ಬೀಯಿಂಗ್ ವಿತ್ ಅಸ್. ಸ್ಟೇ ಟ್ಯೂನ್ಡ್.